ಟಿಕೆಟ್ ನಿರೀಕ್ಷೆಯಲ್ಲಿದ್ದಂಥ ಜಗದೀಶ್ ಶೆಟ್ಟರ್ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ಕೈತಪ್ಪುವಂತ ಸಾಧ್ಯತೆ ಇದೆ. ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ನೀಡೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಟಿಕೆಟ್ ಸಿಗುವಂತ ಸಾಧ್ಯತೆ ಇತ್ತು. ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ನೀಡೋದಕ್ಕೆ ಈಗ ವಿರೋಧ ಕೇಳಿಬರ್ತಾ ಇದೆ. ಶೆಟ್ಟರ್ ಮನೆಗೆ ಬೆಳಗಾವಿಯಲ್ಲಿ ಶುರುವಾಯಿತು ವಿರೋಧ. ಆರಂಭದಲ್ಲೇ ಬೆಳಗಾವಿ ಬಿಜೆಪಿಯಲ್ಲಿ ವಿಶೇಷವಾಗಿ ಒಂದಷ್ಟು ಅಪಸ್ವರ ಕೇಳಿಬರ್ತಾ ಇದೆ. ಬೇಡ, ಯಾಕೆ ಶೆಟ್ಟರ್ ಅವರಿಗೆ ಟಿಕೆಟ್ ಅಂತ ರಮೇಶ್ ಜಾರಕಿಹೊಳಿ ಆದಿಯಾಗಿ ಹಲವಾರು ನಾಯಕರು ಟಿಕೆಟ್ ವಿಚಾರವಾಗಿ ಬೇರೆದ್ದೇ ರೀತಿಯಾದ ಪಟ್ಟು ಹಿಡಿತಿದ್ದಾರೆ. ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅನ್ನೋದು ಅಲ್ಲಿನ ನಾಯಕರ ಪಟ್ಟು. ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಬೇಡ ಅಂತ. ಬಿಜೆಪಿಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಇದ್ದು ಕೊನೆಯ ಕ್ಷಣದಲ್ಲಿ ವಿಧಾನಸಭಾ ಚುನಾವಣೆಗೂ ಮುನ್ನ ಎಲ್ರಿಗೂ ಕೂಡ ಶಾಕ್ ಆಗೋ ಹಾಗೆ ಕಾಂಗ್ರೆಸ್ಗೆ ಹೋದರು ಜಗದೀಶ್ ಶೆಟ್ಟರ್. ಅದಾದ್ಮೇಲೆ ಮತ್ತೆ ಈಗ ಬಿಜೆಪಿ ಗರ್ಭವಾಪ್ಸಿ ಆಗಿದೆ. ಆದರೆ ಮತ್ತೆ ಇಲ್ಲೂ ಕೂಡ ಮತ್ತದೇ ಕತೆ. ಇನ್ನು ಹೆಬ್ಬಾಳ್ಕರ್ ಪುತ್ರ ಕಣಕ್ಕಿಳಿದ್ರೆ ಬೇರೆ ಲೆಕ್ಕಾಚಾರ ಇದೆ. ಮೃಣಾಲ್ಗೆ ಏನಾದರೂ ಟಿಕೆಟ್ ಕೊಟ್ಟರೆ ಪಂಚಮಸಾಲಿ ಕಾರ್ಡ್ ಬಳಕೆ. ಸುನಿ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮುನ್ನೆಲೆಗೆ ಬಂದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೆಸರು. ಟಿಕೆಟ್ ಕೊಡಿಸಲು ಪ್ರಯತ್ನ. ಯತ್ನಾಳ್ ಪರ ನಿಂತಿರುವಂತಹ ಶಾಸಕ ರಮೇಶ್ ಜಾರಕಿಹೊಳಿ. ಬೆಳಗಾವಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಟಿಕೆಟ್ ಕೊಡುವಂತಹ ವಿಚಾರವಾಗಿ ಈಗ ರಮೇಶ್ ಜಾರಕಿಹೊಳಿ ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಶಾಸಕ ಯತ್ನಾಳ್. ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಏನಾದರೂ ಕಣಕ್ಕಿಳಿದ್ರೆ ಲೆಕ್ಕಾಚಾರ ಒಂದು ಸ್ವಲ್ಪ ಬದಲಾಗುತ್ತೆ. ಪಂಚಮಸಾಲಿ ಕಾರ್ಡ್ ಬಳಕೆ ಮಾಡಲಾಗುತ್ತೆ ಅನ್ನೋದು. ಇದು ಈಗ ಬೆಳಗಾವಿ ಸದಾ ರಾಜಕೀಯದ ವಿಚಾರದಲ್ಲಿ ಸುದ್ದಿಯಲ್ಲಿರುವಂತಹ ಒಂದು ಜಿಲ್ಲೆ. ಈಗ ಲೋಕಸಭೆ ವಿಚಾರದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಧಾರವಾಡದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಆಕಾಂಕ್ಷೆಯನ್ನು ಹೊಂದಿದ್ರು. ಆದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಅಲ್ಲಿನ ಟಿಕೆಟನ್ನು ನಿರೀಕ್ಷೆ ಹಾಗೆ ಕೊಡಲಾಯಿತು. ಆದರೆ ಬೆಳಗಾವಿಯಲ್ಲಿ ಆರಂಭದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಕಂಪ್ಲೀಟ್ ಆಗಿ ಮನಸ್ಸಿರಲಿಲ್ಲ ಬೆಳಗಾವಿ ವಿಚಾರವಾಗಿ. ನಂತರ ಹೇಗೋ ಕನ್ವಿನ್ಸ್ ಮಾಡಿ ಒಂದು ಹಂತಕ್ಕೆ ಒಪ್ಪಿದ್ರು. ಆದರೆ ಈಗ ಯತ್ನಾಳ್ BL ಸಂತೋಷ್ ಅವ್ರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ಸ್ಥಳೀಯ ಪರಿಸ್ಥಿತಿಯ ಬಗ್ಗೆ ಯತ್ನಾಳ್ ವಿವರಿಸ್ತಾರೆ. ಶೆಟ್ಟರ್ಗೆ ಟಿಕೆಟ್ ನೀಡುವ ಬಗ್ಗೆ ಸಂತೋಷ್ ಕೂಡ ಒಲವು ತೋರಿಲ್ಲ. ಯತ್ನಾಳ್ಗೆ ಟಿಕೆಟ್ ಕೊಡಿಸಲು ಜಾರಕಿಹೊಳಿ ಭಾರಿ ಯತ್ನ ಮಾಡ್ತಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದಂತ ಬೆಳಗಾವಿ ಬಿಜೆಪಿಯ ಟಿಕೆಟ್ ಕಥೆ. ಯಾರಿಗೆ ಟಿಕೆಟ್ ನೀಡಲಾಗುತ್ತೆ ಅನ್ನೋದು ಈಗ ಬಹಳ ಕುತೂಹಲ. ಯತ್ನಾಳ್ BL ಸಂತೋಷ್ ಅವ್ರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಒಂದು ಗ್ರೌಂಡ್ ರಿಯಾಲಿಟಿ ಏನಿದೆ, ಯಾರಿಗೆ ಟಿಕೆಟ್ ಕೊಟ್ಟರೆ ಸೂಕ್ತ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿವರಿಸ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಕಣಕ್ಕೆ ಇಳಿದರೆ ಸಹಜವಾಗಿಯೇ ರಮೇಶ್ ಜಾರಕಿಹೊಳಿ ಕೂಡ ಭಾಳ ತುರುಸಿನಿಂದ ಅವರು ಸ್ಪರ್ಧೆಯಲ್ಲಿ ಅಥವಾ ಒಂದು ಪ್ರಚಾರದಲ್ಲಿ ಭಾಗವಹಿಸ್ತಾರೆ. ಇದು ಜಗದೀಶ್ ಶೆಟ್ಟರ್, ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್, ಈ ಇಬ್ಬರ ಹೆಸರು ಈಗ ಚಾಲ್ತಿಯಲ್ಲಿರೋದು. ಅದರಲ್ಲೂ ಶೆಟ್ಟರ್ ಅವರ ಸ್ಪರ್ಧೆಗೆ ಸ್ಥಳೀಯ ಬೆಳಗಾವಿಯಲ್ಲೇ ಒಂದಷ್ಟು ವಿರೋಧ ಕೂಡ ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಬಿಜೆಪಿ ನಾಯಕರಿಂದ ಪ್ರತ್ಯೇಕ ಸಭೆ. ಜಾರಕಿಹೊಳಿ ಅಂಗಡಿ ಕುಟುಂಬ ಹೊರಗಿಟ್ಟು ಸಭೆಯನ್ನ ಮಾಡಲಾಗ್ತಾ ಇದೆ. ಸಭೆಯ ಬಳಿಕ ಪ್ರಭಾಕರ್ ಕೋರೆ ಮನೆಗೆ ಬಂದಂತ ಮುಖಂಡರು, ಸಭೆ ಆದ್ಮೇಲೆ ಪ್ರಭಾಕರ್ ಕೋರೆ ಮನೆಗೆ ಬಂದಂತ ಮುಖಂಡರು, ಪ್ರಭಾಕರ್ ಕೋರೆ ಜೊತೆಗೆ ನಾಯಕರಿಂದ ಮಹತ್ವದ ಸಭೆ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಮೀಟಿಂಗ್ಗಳು ನಡೀತಾ ಇದೆ. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಅಭಯ್ ಪಾಟೀಲ್, ಹಾಗೇನೆ ಅನಿಲ್ ಬೆನಕೆ, ಮಹಾಂತೇಶ್ ಕವಟಿಗಿಮಠ, ವಿರೂಪಾಕ್ಷ ಹಲವರು ಸೇರಿ ಈಗ ಬಿಜೆಪಿಯ ಈ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಬಹಳ ಮುಖ್ಯವಾಗಿ ಈ ಸಭೆಯಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯವರು ಯಾರೂ ಇಲ್ಲ, ಜೊತೆಗೆ ಅಂಗಡಿ ಕುಟುಂಬದವರು ಕೂಡ ಇಲ್ಲ. ಇಲ್ಲಿ ಒಂದು ಪ್ರತ್ಯೇಕವಾದಂಥ ಮೀಟಿಂಗ್ ಆಗ್ತಾ ಇರೋದು ಬೆಳಗಾವಿ ರಾಜಕಾರಣದಲ್ಲಿ ಇನ್ನಷ್ಟು ಚರ್ಚೆಗೆ ಕಾರಣ ಆಗಿದೆ. ಪ್ರಭಾಕರ್ ಕೋರೆ ಅವರ ಭೇಟಿಯಾಗಿ ನಾಯಕರೆಲ್ಲ ಮಾತನಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಹಾಗೆ ಅಭಯ್ ಪಾಟೀಲ್, ಅನಿಲ್ ಬೆನ್ಕೆ, ಮಹಾಂತೇಶ್ ಕವಟಿಗಿಮಠ, ವಿರೂಪಾಕ್ಷ ಇವರೆಲ್ಲ ಈ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ.